ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಸೋಲು ಗೆಲುವು ದೇ ಆರ್ ಪಾರ್ಟ್ ಆಫ್ ದ ಗೇಮ್. ಸೊ ಆಟವನ್ನು ಸ್ಪಿರಿಟ್ ಆಫ್ ದ ಗೇಮ್ ನಿಂದ ಆಟ ಆಡಿದರೆ ಸಾಕು. ಸೊ ಸೋತವರು ದುಃಖಿತರಾಗುವ ಅವಶ್ಯಕತೆ ಇರಲ್ಲ. ಯಾವ ಕಾರಣಕ್ಕಾಗಿ ಸೋತೀವಿ ಇಂಟ್ರೋಸ್ಪೆಕ್ಷನ್ ಮಾಡಿಕೊಂಡು ಮತ್ತೆ ಮುಂದಿನ ವರ್ಷಗಳಲ್ಲಿ ಮುಂದಿನ ದಿನಗಳಲ್ಲಿ ತಾವು ತುಂಬ ಚೆನ್ನಾಗಿ ಆಡಬೇಕು. ಮತ್ತು ಗದಗ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ಜಿಲ್ಲಾಧಿಕಾರಿಗಳಾದ ಗೋವಿಂದ ರೆಡ್ಡಿ ಅವರಿಂದ ಚಾಲನೆ. ಗದಗ ಶಹರದ ಕೆಎಚ್ ಪಾಟೀಲ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ಮಂಗಳವಾರ ದಿವಸ ಬೆಳಗ್ಗೆ 11 ಗಂಟೆಗೆ ಜಿಲ್ಲಾಧಿಕಾರಿಗಳಾದ ಗೋವಿಂದ ರೆಡ್ಡಿ ಅವರು ಕ್ರೀಡಾ ಧ್ವಜವನ್ನು ಹಾರಿಸಿ ನಾಡಗೀತೆಯನ್ನು ಹಾಡುವುದರ ಮೂಲಕ ಚಾಲನೆ ನೀಡಿದರು. ಉದ್ಘಾಟನೆ ನೆರವೇರಿಸಿದ ನಂತರ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರು ಮಾತನಾಡಿ, ಕ್ರೀಡೆಯಲ್ಲಿ ಗೆಲ್ಲುವುದು ಮುಖ್ಯವಲ್ಲ, ಭಾಗವಹಿಸುವುದು ಮುಖ್ಯ. ಪ್ರತಿಯೊಬ್ಬರು ಸೋಲು ಗೆಲುವುಗಳನ್ನು ಸಮನಾಗಿ ಸ್ವೀಕರಿಸಿ ಕ್ರೀಡಾ ಸ್ಫೂರ್ತಿಯಿಂದ ಆಡಬೇಕು ಎಂದು ಆಟಗಾರರಿಗೆ ಕಿವಿ ಮಾತು ಹೇಳಿದರು. ಈ ಸಂದರ್ಭದಲ್ಲಿ ಯುವಜನ ಕ್ರೀಡಾ ಸಬಲೀಕರಣ ಅಧಿಕಾರಿಗಳು, ಹಲವಾರು ಶಾಲಾ ಮುಖ್ಯಸ್ಥರು, ಶಿಕ್ಷಕರು ಹಾಗೂ ನೂರಾರು ಶಾಲಾ ಮಕ್ಕಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅವರಿಗೆ ಮಾನವರ್ಪಣೆ ಮಾಡುವ ಜೊತೆಗೆ ಗೌರವಯುತವಾಗಿ ಸನ್ಮಾನ್ಯ ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸಬೇಕು ಹಾಗೂ ಮುಖ್ಯ ಅತಿಥಿಗಳು ಕ್ರೀಡಾ ಜ್ಯೋತಿಯನ್ನು ಸ್ವೀಕಾರ ಮಾಡಿ ಕ್ರೀಡಾಪಟುಗಳಿಗೆ ಶುಭವನ್ನು ಹಾರೈಸಿದ್ದಾರೆ. ಇನ್ನು ಸ್ಪೋರ್ಟ್ಸ್ ಯಾರಾದ್ರೂ ಒಬ್ಬರು ಗೆಲ್ಲೇಬೇಕಾಗ್ತದೆ. ಸೋಲು ಗೆಲುವು ದೇ ಆರ್ ಪಾರ್ಟ್ ಆಫ್ ದ ಗೇಮ್. ಸೊ ಆಟವನ್ನು ಸ್ಪಿರಿಟ್ ಆಫ್ ದ ಗೇಮ್ ನಿಂದ ಆಟ ಆಡಿದರೆ ಸಾಕು. ಸೊ ಸೋತವರು ದುಃಖಿತರಾಗುವ ಅವಶ್ಯಕತೆ ಇರಲ್ಲ. ಯಾವ ಕಾರಣಕ್ಕಾಗಿ ಸೋತೀವಿ ಇಂಟ್ರೋಸ್ಪೆಕ್ಷನ್ ಮಾಡಿಕೊಂಡು ಮತ್ತೆ ಮುಂದಿನ ವರ್ಷಗಳಲ್ಲಿ ಮುಂದಿನ ದಿನಗಳಲ್ಲಿ ತಾವು ತುಂಬ ಚೆನ್ನಾಗಿ ಆಡಬೇಕು. ಮತ್ತು ಸ್ಪೋರ್ಟ್ಸ್ ಸ್ಪಿರಿಟ್ ಇದರಿಂದ ಆಡಬೇಕು. ಮತ್ತು ಸ್ಪೋರ್ಟ್ಸ್ ಆಡೋದ್ರಿಂದ ಒಂದು ಮುಖ್ಯವಾಗಿ ಏನೇನು ನಾವು ಕಲಿತಂದ್ರೆ ಟೀಮ್ ಸ್ಪಿರಿಟ್. ನಾವು ಒಬ್ಬರೇ ಆಟ ಆಡೋಲ್ಲ, ನಾವು ಆಸ್ ಎ ಟೀಮ್ನಲ್ಲಿ ಆಟ ಆಡಬೇಕು. ಕೋಆರ್ಡಿನೇಷನ್ ಹೆಂಗೆ ಮಾಡ್ಕೋಬೇಕು, ಎಲ್ಲದ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು, ಕೋಆರ್ಡಿನೇಷನ್ ಹೆಂಗೆ ಮಾಡ್ಕೋಬೇಕು ಅನ್ನೋದನ್ನ ನಾವೆಲ್ಲ ಇದರಲ್ಲಿ ಕಲಿತೀವಿ. ಆಮೇಲೆ ಸ್ಪೋರ್ಟ್ಸ್ ಆಡೋದ್ರಿಂದ ಇಂದಿನ ಈ ನವಯುಗದಲ್ಲಿ ವಿದ್ಯಾರ್ಥಿಗಳು ಈ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಟೈಮ್ ಕಳೀತಾರೆ. ಅಂಥದ್ರೊಳಗೆ ನಾವು ನಮ್ಮ ಆರೋಗ್ಯದ ಕುರಿತು ಈಗಿಂದಲೇ ಕಾಳಜಿ ವಹಿಸ್ಕೊಳ್ಳೋದು ಅತ್ಯಂತ ಮುಖ್ಯ ಮತ್ತು ಅತ್ಯಂತ ಅವಶ್ಯಕವಾಗಿ ಇಂದಿನ ದಿನದಲ್ಲಿ ಆರೋಗ್ಯದ ಕುರಿತು ತಮಗೆ ವಿಶೇಷ ಆಸಕ್ತಿ ಬೇಕೇ ಬೇಕು. ಆರೋಗ್ಯವೇ ಮಹಾಭಾಗ್ಯ. ಮೊದಲಿಲ್ಲದ ಬಹಳಷ್ಟು ಕಾಯಿಲೆಗಳು ಇತ್ತೀಚಿನ ದಿನಗಳಲ್ಲಿ ಬರುತ್ತವೆ. ಸೊ ಈ ಕಾಯಿಲೆಗಳನ್ನು ನಾವು ಎದುರಿಸಿ ನಮ್ಮ ಯುವಜನತೆ ಶಕ್ತಿಯುತವಾಗಿ ಉಳಿಬೇಕು ಅಂತಂದರೆ ಸೊ ನಾವು ಆರೋಗ್ಯವನ್ನು ಕಾಪಾಡ್ಕೋಬೇಕು. ಆರೋಗ್ಯದ ಸಂಬಂಧ ತಾವು ಸ್ಪೋರ್ಟ್ಸನ್ನು ಏನು ಆಡುತ್ತಿರೋದು ತುಂಬ ಒಳ್ಳೆಯ ಬೆಳವಣಿಗೆ. ತಾವು ತಮ್ಮ ಗೆಳೆಯರನ್ನು ಸಹ ಇಂಥ ಸ್ಪೋರ್ಟ್ಸ್ ಆಕ್ಟಿವಿಟಿಯಲ್ಲಿ ತೊಡಗಿಸ್ಬೇಕು ಅಂತೇಳಿ ಈ ದಸರಾ ಕ್ರೀಡಾಕೂಟ ಯಶಸ್ವಿ ಆಗಲಿ ಅಂತ ಮತ್ತೊಮ್ಮೆ ಹಾರೈಸಿ